ಇವತ್ತಿನ ದಿವಸ ನನ್ನ ಅಫಜಲ್ಪುರದಿಂದ ಕಲಬುರಗಿಗೆ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ITBT ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಒಂದು ಧಾರವಾಡ ಪೇಡೆ ಸ್ವೀ ಹಚ್ಚೋದ್ರ ಮುಖಾಂತರ ಪೇಡೆ ಕೊಡೋದ್ರ ಮುಖಾಂತರ ನಾವು ಅವರಿಗೆ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸಕ್ಕೆ ಬಂದಿದ್ದೀನಿ. ಅದರ ಫೋಟೋಗಳು ಸಹಿತ ತಮಗೆ ಕೊಡ್ತೀನಿ. ಯಾಕಂತಂದರೆ ಬಹಳ ದಿವಸದ ಕನಸು ಇದು. ಸನ್ಮಾನ್ಯ ಏನು ಇವತ್ತಿನ ದಿವಸ ನಮ್ಮ ರಾಷ್ಟ್ರದಲ್ಲಿ AICC ಕಾಂಗ್ರೆಸ್ನ AICC ಅಧ್ಯಕ್ಷರಾಗಿದ್ದಾರೆ, ಅವರನ್ನ ನಾವು ಎರಡನೇ ಅಂಬೇಡ್ಕರ್ ಅಂತ ಕೊಂಡು ನಾವು ಭಾವಿಸ್ಕೊಂಡು ಇವತ್ತಿಗೂ ನಾವು ಅದೇ ಥರ ನಮ್ಮ ಮನದಲ್ಲಿ ಇಟ್ಕೊಂಡಿದ್ದೇವೆ. ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ರೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮಲ್ಲಿಕಾರ್ಜುನ ಖರ್ಗೆಜಿ ಸಾಹೇಬರು 371J ಆರ್ಟಿಕಲ್ ತರುವ ಮುಖಾಂತರ ಈ ನಾಡಿಗೆ ಅಭಿವೃದ್ಧಿ ಪಥದಲ್ಲಿ ಸಾಗಲಿಕ್ಕೆ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮುನ್ನ ಬರಲಿಕ್ಕೆ ಈ 371 ಆರ್ಟಿಕಲ್ಸ್ ಅವರು ಜಾರಿಗೆ ಮಾಡಿ ಇವತ್ತಿನ ದಿವಸ ಪ್ರತಿಯೊಬ್ಬರ ಮನದಲ್ಲಿ ಉಳಿದಿದ್ದಾರೆ. ಅದೇ ತರ ಅವರು ಚಿರಂಜೀವಿ ಅವರು ಈ ಸಣ್ಣ ವಯಸ್ಸಿನಲ್ಲಿ ಅತಿ ಚಾಣಕ್ಷತನದಿಂದ ಅತಿ ಬುದ್ಧಿವಂತಿಕೆ ಇದ್ದವರು ಮತ್ತೆ ಅಷ್ಟೇ ವಿಶಾಲವಾದಂತ ನಾಲೆಜ್ ಉಳ್ಳಂತ ವ್ಯಕ್ತಿ ಇವತ್ತಿನ ದಿವಸ ನಮಗೆ ಈ ಕಲಬುರಗಿ ಜಿಲ್ಲೆಯ ಹೊರವಲಯದಲ್ಲಿದ್ದಂತ ವಾಜಪೇಯಿ ಅವರ ಕಾಲನಿಯಲ್ಲಿ ಒಂದು ಪ್ರಬುದ್ಧವಾದಂತಹ ಒಂದು ಕಟ್ಟಡವನ್ನು ಅಕಾಡೆಮಿಯನ್ನು ತೆರೆಯುವ ಮುಖಾಂತರ ಅಂದ್ರೆ IAS, IPS, KS ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಕೋಚಿಂಗ್ ತೆಗೆದುಕೊಳ್ಳಿಕ್ಕೆ ಸುಮಾರು 500 ವಿದ್ಯಾರ್ಥಿನಿಗಳು ಕೂತು ಅದನ್ನ ಕೋಚಿಂಗ್ ಪಡಿಬೇಕಂತ ಒಂದು ವಿಶಾಲವಾದಂತ ಸುಮಾರು 10,000 ಸ್ಕ್ವೇರ್ ಫೀಟ್ ಅಲ್ಲಿ 30 ಕೋಟಿ ಖರ್ಚು ಮಾಡಿ ಒಂದು ಭವ್ಯವಾದ ಕಟ್ಟಡ ನಿರ್ಮಾಣ ಮಾಡಿ ನಿನ್ನೆ ಈ ನಾಡಿಗೆ ಅರ್ಪಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಮತ್ತೊಂದು ಸಲ ಈ ವಾಹಿನಿ ಮುಖಾಂತರ ಅವರಿಗೆ ಆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಈ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿನಿಯರು ಮತ್ತು ಎಲ್ಲ ನಾಗರಿಕರ ಪರವಾಗಿ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಮ್ಮ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ ಇವತ್ತು ನಾವು ರಾಜ್ಯದಲ್ಲಿ ಹೋಲಿಸಿದ್ರೆ ದಕ್ಷಿಣ ಕರ್ನಾಟಕಕ್ಕೂ ಮತ್ತು ಕಲ್ಯಾಣ ಕರ್ನಾಟಕಕ್ಕೂ 30 ವರ್ಷ ವ್ಯತ್ಯಾಸ ಇದೆ. ಎಲ್ಲದರಲ್ಲಿಯೂ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲಿಯೂ ನಾವು ಹಿಂದಿದ್ದೀವಿ. ಇದನ್ನ ಕಲ್ಯಾಣ ಕನ್ನಡ ಜನ ಮುಂದೆ ಬರಬೇಕು ಎಲ್ಲಾ ರೀತಿ ಅಂತಿಕೊಂಡು ಇವತ್ತಿನ ದಿವಸ ಅಪ್ಪ ಅವರಾಗ್ಲಿ ಮತ್ತು ಖರ್ಗೆ ಸಾಹೇಬರಾಗ್ಲಿ ಇಬ್ರು ಕೂಡ್ಕೊಂಡು ಏನಪ್ಪ ಒಂದು ಇವತ್ತಿನ ದಿವಸ ಒಳ್ಳೆ ಯೋಜನೆಗಳನ್ನು ಈ ಕಲ್ಯಾಣ ಕರ್ನಾಟಕ ಕೊಡ್ತಾ ಇದ್ದಾರೆ. ಅದೇ ತರ ಇದು ಒಂದು IAS, IPS, KS ನಾವು ಎಲ್ಲಿ ಡೆಲ್ಲಿಗೆ ಹೋಗ್ಬೇಕು, ಬೆಂಗಳೂರು ಹೋಗ್ಬೇಕು, ಹೈದರಾಬಾದಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಬಾರ್ದು, ಆರ್ಥಿಕ ಮುಗ್ಗಟ್ಟಿದೆ, ಹೋಗಿ ಎಜುಕೇಶನ್ ಇಂದ ಹಿಂದುಳಿತಾರ ನಮ್ಮ ಭಾಗದ ಜನರ ಅಂತ ತಿಳ್ಕೊಂಡು ವಿದ್ಯಾರ್ಥಿ ಸಲುವಾಗಿ ಇದೊಂದು ಅಕಾಡೆಮಿ ಓಪನ್ ಮಾಡಿದ್ದಾರೆ. ಈ ಅಕಾಡೆಮಿಯ ವಿಚಾರಧಾರೆಗಳನ್ನು ತಾವು ಎಲ್ಲ ಈ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿನಿಯರು ಸದುಪಯೋಗ ಪಡ್ಕೋಬೇಕು. ತಾವು ಆ ಕೋಚಿಂಗ್ ನಲ್ಲಿ ತಮ್ಮ ಕೋಚ್ ತಗೋಬೇಕು, ಕೋಚಿಂಗ್ ಪಡ್ಕೊಂಡು ತಾವು IAS, IPS ಆಫೀಸರ್ ಆಗ್ಬೇಕಂತ ತಿಳ್ಕೊಂಡು ನಾವು ವಾಹಿನಿ ಮುಖಾಂತರ ಎಲ್ಲ ವಿದ್ಯಾರ್ಥಿನಿಯರ ಹತ್ರ ನಾನು ವಿನಂತಿಸಿಕೊಳ್ಳುತ್ತೇನೆ. ಇನ್ನೊಂದು ಸಲ ಈ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಎರಡು ವಿಚಾರಗಳನ್ನ ಪ್ರಸ್ತುತಪಡಿಸ್ತೇನೆ. ನನ್ನ ಹೆಸರು ಜಯಪ್ಪ ಮಲ್ಲಪ್ಪ ಕೊರ್ಬು, KPCC OBCC ಸ್ಟೇಟ್ ವೈಸ್ ಪ್ರೆಸಿಡೆಂಟ್.